ನಮಸ್ಕಾರ. ಇವತ್ತು ನಾವು ಈ IVF ಪ್ರೊಸೀಜರ್ ಹೇಗೆ ಆಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಏನಿದು IVF? IVF ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಪ್ರಣಾಳ ಶಿಶು. ಏನಿರುತ್ತೆ ಪ್ರೊಸೆಸ್? ನಾವು ಎಲ್ಲ ಪೇಷಂಟ್ಸಿಗೂ ಹೇಳ್ತಿರ್ತೀವಿ, ಮುಟ್ಟಾದ 2ನೇ ದಿವಸ ಬನ್ನಿ, 2ನೇ ದಿವಸ ಬನ್ನಿ ಅಂತ. ಪೇಷಂಟ್ಸ್ ಫೋನ್ ಮಾಡ್ತಾರೆ ಪೀರಿಯಡ್ಸ್ ಆದಾಗ, 2ನೇ ದಿವಸನೇ ಬರ್ಬೇಕಾ ಮೇಡಮ್, 4ನೇ ದಿವಸ ಬಂದ್ರಾಗಲ್ವಾ, 5ನೇ ದಿವಸ ಬಂದ್ರಾಗಲ್ವಾ ಅಂತ. ಯಾಕೆ ಅದನ್ನ ಹೇಳ್ತೀವಿ ಅನ್ನೋದು ತಿಳ್ಕೊಳ್ಳೋಣ. ಈಗ IVF ಪ್ರೊಸೀಜರ್, ಪ್ರಣಾಳ ಶಿಶು, ಈ ಪ್ರೊಸೀಜರಿಗೆ ಅಟ್ಲೀಸ್ಟ್ 2 ತಿಂಗಳು ಬೇಕಾಗತ್ತೆ. ಅಂದ್ರೆ ಎಲ್ಲಾ ಭ್ರೂಣಗಳನ್ನ ಫ್ರೀಸ್ ಮಾಡಿದ್ರೆ 2 ತಿಂಗಳು ಬೇಕಾಗತ್ತೆ. ಅದೇ ತಿಂಗಳಲ್ಲೇ ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ರೆ 1 ತಿಂಗಳು ಸಾಕು. ಸೊ ಏನ್ ಮಾಡ್ತೀವಿ ಅಂತಂದ್ರೆ, ಮುಟ್ಟಾದ 2ನೇ ದಿವಸ ಅಥವಾ 3ನೇ ದಿವಸ ಬರಕ್ ಹೇಳ್ತೀವಿ ಪೇಷಂಟಿಗೆ. ಯಾಕೆ ಹೇಳ್ತೀವಿ ಅಂತಂದ್ರೆ, ಅವತ್ತು ಒಂದು ಟ್ರಾನ್ಸ್ವೆಜೈನಲ್ ಅಲ್ಟ್ರಾಸೌಂಡ್ ಮಾಡ್ತೀವಿ, ಅಂದ್ರೆ ಕೆಳಗಡೆಯಿಂದ ಅಲ್ಟ್ರಾಸೌಂಡ್ ಮಾಡ್ತೀವಿ. ಯಾಕೆ 2ನೇ ದಿವಸ 3ನೇ ದಿವಸ ಪ್ರಿಫರ್ ಮಾಡ್ತೀವಿ ಅಂದ್ರೆ ಅವಾಗ ಹಾರ್ಮೋನ್ಗಳಾಗ್ಲಿ, ಗರ್ಭಕೋಶದ ಪದರ ಆಗ್ಲಿ, ಮೊಟ್ಟೆಗಳಾಗ್ಲಿ ಎಲ್ಲ ಬೇಸ್ ಲೈನ್ ಅಲ್ಲೇ ಇರತ್ತೆ ಅಂತ. ಸೊ ಅವಾಗ ಕರೆಕ್ಟ್ ಆಗಿ ನಮ್ಗೆ ಐಡಿಯಾ ಸಿಗತ್ತೆ. ಯಾಕಂದ್ರೆ ಈ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಟೆಸ್ಟ್ ಮಾಡಿಸುವಂತ ಹಾರ್ಮೋನ್ಗಳು FSH, LH ಅಥವಾ E2, ಈಸ್ಟ್ರೋಜನ್ ಅಂತ ಏನ್ ಮಾಡ್ತೀವಿ, ಇದೆಲ್ಲ ಸೈಕಲ್ ಡಿಪೆಂಡೆಂಟ್ ಹಾರ್ಮೋನ್ಸ್. ಸೊ ಸೈಕಲ್ ವೇರಿ ಆಗ್ತಾ, ಮೊಟ್ಟೆ ಬೆಳವಣಿಗೆ ಆಗ್ತಾ 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 ಈ ಹಾರ್ಮೋನ್ ಲೆವೆಲ್ಗಳು ಕೂಡ ಚೇಂಜಸ್ ಆಗುತ್ತೆ. ಹಾಗಾಗಿ ನಾವು ಪ್ರಿಫರ್ ಮಾಡೋದು 2ನೇ ದಿವಸ ಅಥವಾ 3ನೇ ದಿವಸ. 4, 5, 6 ದಿವಸ ಆಗ್ತಿದ್ದಂಗೆ ಒಂದು ಮೊಟ್ಟೆ ಆಲ್ರೆಡಿ ಸೆಲೆಕ್ಟ್ ಆಗಿ ಹೋಗುತ್ತೆ. ಸೊ ಒಂದು ಮೊಟ್ಟೆ ಸೆಲೆಕ್ಟ್ ಆಗಿ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡಾಮಿನೆನ್ಸ್ ಅಂತ ಕರಿತೀವಿ, ಇದು ಬಂದ್ಬಿಡತ್ತೆ. ಹಾಗಾಗಿ ನಾವು 2nd ಡೇ ಅಥವಾ 3rd ಡೇ ಪ್ರಿಫರ್ ಮಾಡ್ತೀವಿ. ಸೊ 2ನೇ ದಿವಸ ಅಥವಾ 3ನೇ ದಿವಸ ಬಂದಾಗ ಸ್ಕ್ಯಾನ್ ಮಾಡಿ, ಅವಶ್ಯಕತೆ ಇದ್ರೆ ಹಾರ್ಮೋನ್ ಟೆಸ್ಟ್ಗಳು ಮಾಡಿ, 2ನೇ ದಿವಸದಿಂದನೇ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಹೇಗ್ ಕೊಡ್ತೀವಿ ಇಂಜೆಕ್ಷನ್ಸ್? ಡೈಲಿ ಒಂದು ಫಿಕ್ಸ್ಡ್ ಡೋಸ್ ಮತ್ತೆ ಫಿಕ್ಸ್ಡ್ ಟೈಮಿಂಗಿಗೆ. ಯಾಕಂತಂದ್ರೆ ಆ ಇಂಜೆಕ್ಷನ್ಗಳು ಹಾರ್ಮೋನ್ ಇಂಜೆಕ್ಷನ್ಸ್ ಆಗಿರುತ್ತೆ, ಅದ್ರದ್ದು ಎಫೆಕ್ಟ್ ಆಲ್ಮೋಸ್ಟ್ 24 ಅವರ್ಸ್ ಇರುತ್ತೆ. ಸೊ ಬಹುತೇಕ ಅದೇ ಟೈಮಿಂಗಿಗೆ ಇಂಜೆಕ್ಷನ್ಸ್ ನ ಕೊಡ್ತೀವಿ. ಎಷ್ಟೋ ಜನ ಕೇಳ್ತಾರೆ, ಇಂಜೆಕ್ಷನ್ಸ್ ನಾವು ಬೇರೆ ಕಡೆ ತಗೋಬಹುದಾ ಏನು ಅಂತ. ಮೇನ್ಲಿ ಏನಪ್ಪಾ ಅಂತಂದ್ರೆ, ಈ ಇಂಜೆಕ್ಷನ್ಸ್ ಕೋಲ್ಡ್ ಚೈನ್ ಅಂತ ಕರಿತೀವಿ, ಅಂದ್ರೆ ಇಷ್ಟು ಟೆಂಪರೇಚರ್ ನಲ್ಲಿ ಸ್ಟೋರ್ ಮಾಡ್ಬೇಕು ಅಂತ ಇರತ್ತೆ. ಯಾಕಂದ್ರೆ ಇವೆಲ್ಲ ಆಕ್ಟಿವ್ ಹಾರ್ಮೋನ್ಸ್. ಸೊ ಟೆಂಪರೇಚರ್ ವೇರಿಯೇಷನ್ ಆಯ್ತು ಸ್ವಲ್ಪ ಅಂತಂದ್ರೆ ಆ ಹಾರ್ಮೋನ್ ತನ್ನ ಎಫಿಕೆಸಿನ ಕಳ್ಕೊಳ್ಳುತ್ತೆ, ಅಂದ್ರೆ ಅದ್ರ ಶಕ್ತಿನ ಕಳ್ಕೊಳ್ಳುತ್ತೆ. ಸೊ ಕೊಟ್ರು ಒಂದೇ ಬಿಟ್ರು ಒಂದೇ ಅಂತ ಸಮಯದಲ್ಲಿ. ಪ್ಲಸ್ ಪ್ರತಿಯೊಂದು ಯೂನಿಟ್ ಲೆಕ್ಕದಲ್ಲಿ ಕೊಡ್ತೀವಿ ಇಂಜೆಕ್ಷನ್ಸ್. ಮಾಡಿಸ್ಕೊಂಡವ್ರು ಇದ್ರೆ ಗೊತ್ತಿರುತ್ತೆ. ಸೊ ಯೂನಿಟ್ ಲೆಕ್ಕದಲ್ಲಿ ಕೊಟ್ಟಾಗ ಪ್ರತಿಯೊಂದು ಯೂನಿಟ್ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಗೊತ್ತಿರೋ ಅಂತ ಕಡೆ ತಗೊಳ್ಳಿ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ 10 ಡೇಸ್ ಇರತ್ತೆ ಇಂಜೆಕ್ಷನ್ಸ್. ಮೊಟ್ಟೆಗಳೆಲ್ಲ ಒಂದು 18, 19, 20 ಮಿಲಿಮೀಟರ್ ಆಗೋ ತನಕ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟ ಮೇಲೆ ಅದನ್ನ ಟ್ರಿಗರ್ ಅಂತ ಫೈನಲ್ ಇಂಜೆಕ್ಷನ್ ಕೊಟ್ಟು ಎಗ್ ಪಿಕಪ್ ಮಾಡೋದಿರತ್ತೆ. ಸೊ 2ನೇ ದಿವಸ ಬಂದಾಗ ಬೇರೆ ಏನಾದ್ರೂ ಟೆಸ್ಟ್ ಇರತ್ತಾ, ಮಧ್ಯ ಎಷ್ಟು ಸ್ಕ್ಯಾನ್ಗಳಿರುತ್ತೆ ಅಂತಂದ್ರೆ ರೆಸ್ಪಾನ್ಸ್ ಮೇಲೆ ಹೋಗುತ್ತೆ. ಫಸ್ಟ್ಗೆ ಒಂದು 3-4 ಡೇಸ್ ಕಂಟಿನ್ಯೂಸ್ ಆಗಿ ಕೊಟ್ಟು, ಆಮೇಲೆ ರೆಸ್ಪಾನ್ಸ್ ಮೇಲೆ ಅದನ್ನ ಅನಲೈಸ್ ಮಾಡ್ತಾ ಹೋಗ್ತೀವಿ. ಡೋಸ್ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದ್ರೆ ಅದೇ ಡೋಸೇ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಂದ್ರೆ ಡೋಸ್ಗಳು ಹೆಚ್ಚು ಕಡಿಮೆ ವೇರಿಯೇಷನ್ ಆಗುತ್ತೆ. ಸೊ ಇದಿಷ್ಟು ಈ ಕಂಟ್ರೋಲ್ಡ್ ಓವೇರಿಯನ್ ಸ್ಟಿಮ್ಯುಲೇಷನ್ ಅಂತಾರೆ ಈ ಕಂಪ್ಲೀಟ್ ಪ್ರೊಸೆಸ್ಗೆ. ಸೊ IVF ಸ್ಟಿಮ್ಯುಲೇಷನ್ ನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಧನ್ಯವಾದಗಳು. ನಮಸ್ಕಾರ. ಇವತ್ತು ನಾವು ಈ IVF ಪ್ರೊಸೀಜರ್ ಹೇಗೆ ಆಗತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಏನಿದು IVF ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಪ್ರಣಾಳ ಶಿಶು. ಏನಿರುತ್ತೆ ಪ್ರೊಸೆಸ್? ನಾವು ಎಲ್ಲ ಪೇಷಂಟ್ಸಿಗೂ ಹೇಳ್ತಿರ್ತೀವಿ, ಮುಟ್ಟಾದ 2ನೇ ದಿವಸ ಬನ್ನಿ, 2ನೇ ದಿವಸ ಬನ್ನಿ ಅಂತ. ಪೇಷಂಟ್ಸ್ ಫೋನ್ ಮಾಡ್ತಾರೆ ಪೀರಿಯಡ್ಸ್ ಆದಾಗ, 2ನೇ ದಿವಸನೇ ಬರ್ಬೇಕಾ ಮೇಡಮ್, 4ನೇ ದಿವಸ ಬಂದ್ರಾಗಲ್ವಾ, 5ನೇ ದಿವಸ ಬಂದ್ರಾಗಲ್ವಾ ಅಂತ. ಯಾಕೆ ಅದನ್ನ ಹೇಳ್ತೀವಿ ಅನ್ನೋದು ತಿಳ್ಕೊಳ್ಳೋಣ.